ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಊರಲ್ಲಿದ್ದಾಗ ಯೂಶಲಿ ನನ್ನ ದಿನ ಹನಿ ಮತ್ತು ಲೆಮನ್ ವಾಟರಿಂದ ಸ್ಟಾರ್ಟ್ ಆಗುತ್ತೆ. ಊರಲ್ಲಿದ್ದಾಗಷ್ಟೇ ಇದನ್ನ ಪ್ರಾಪರಾಗಿ ಫಾಲೋ ಮಾಡ್ತೀನಿ. ಹಾಸ್ಟೆಲಲ್ಲಿದ್ದಾಗೆಲ್ಲ ಇದನ್ನ ಡೈಲಿ ಕುಡಿಯೋದಕ್ಕಾಗಲ್ಲ. ಆದರೆ ಡೇನ ಸ್ಟಾರ್ಟ್ ಮಾಡೋದಕ್ಕೆ ಇದು ಒಂದು ಒಳ್ಳೆ ಮಾರ್ನಿಂಗ್ ಡ್ರಿಂಕ್ ಆಗಿರುತ್ತೆ. ಅಷ್ಟರಲ್ಲಿ ನಮ್ಮ ಅಣ್ಣನ ಪಾಪು ಪುಣ್ಯ ಬಂತೆ, ಅವರಮ್ಮ ಬಂದುಬಿಟ್ಟು ಟೀ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವತ್ತು ಸಂಡೇ ಆಗಿದ್ದರಿಂದ ನಮ್ಮಮ್ಮನೂ ಬೆಳಗ್ಗೆನೇ ಚಿಕನ್ ತರಿಸೋಣ ಅಂತ ಅಂದ್ಬಿಟ್ಟು ರೈಸಿಗಿಡಕ್ಕೆ ಅಂತ ಕಳಿಸಿದ್ರು. ಅಷ್ಟರಲ್ಲಿ ನಮ್ಮ ಅಣ್ಣ ಚಿಕನ್ ತೊಗೊಂಡು ಬಂದೇ ಬಿಟ್ಟ. ನಮ್ಮಮ್ಮನೂ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇನಂತ ಮಲೆನಾಡೆಲ್ಲ ಬಚ್ಚಲ್ ಮನೆ ಆಗಿದೆ ಅಂತ ಹೇಳಿದ್ರೋ ಏನೋ, ಮಳೆನೇ ಹೋಗಿದೆ. ಇದನ್ನೇ ಯೋಚನೆ ಮಾಡಿಕೊಂಡು ನಿನ್ನೆ ಹಚ್ಚಿದ ಸಿರಮ್ ಕತೆ ಏನಾಯಿತು ಅಂತ ಅಂದ್ಕೊಂಡು ಏನೂ ಆಗಿರೋದಂತೂ ಕಾಣಲಿಲ್ಲ. ಹಾಗಾಗಿ ಹೋಗಲಿ ಆಯಿಲ್ ಆದರೂ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯೂಶಲಿ ನಮ್ಮ ಮನೆಯಲ್ಲಿ ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡೋದ್ರಿಂದ ಇದು ಕೂಡ ಹೋಮ್ ಮೇಡೇ ಆಗಿತ್ತು. ಇದನ್ನ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ನಮ್ಮ ಪುಣ್ಯ ಅವರು ನನಗೆ ಎಕ್ಸ್ಟ್ರಾ ಲೈಟ್ ಎಫೆಕ್ಟ್ ಬೇರೆ ಕೊಡ್ತಾ ಇದ್ರು ಬ್ಯಾಕ್ಗ್ರೌಂಡಲ್ಲಿ. ಅಷ್ಟರಲ್ಲಿ ನನ್ನ ತಂಗಿ ಬಂದ್ಬಿಟ್ಟು ನನಗೂ ಹೆಡ್ ಮಸಾಜ್ ಮಾಡು, ಆಯಿಲ್ ಹಾಕು ಅಂತ ಬಂದಳು. ಆಯಿಲಿಂಗ್ ನೆಪದಲ್ಲಿ ಸರಿಯಾಗಿ ಅವಳ ಮೇಲಿರೋ ಸಿಟ್ಟೆಲ್ಲ ತೀರಿಸ್ಕೊಬಿಟ್ಟೆ. ಕಟ್ ಮಾಡಿ ನೋಡಿದರೆ ನಮ್ಮ ಪುಣ್ಯ ಅವಳದೇ ಲ್ಯಾಂಗ್ವೇಜಲ್ಲಿ ನನ್ನ ತಂಗಿಗೆ ಫುಲ್ ಕ್ಲಾಸ್ ತೊಗೊಳ್ತಾ ಇದ್ಲು. ಅವಳು ಹೇಳಿದ್ದು ಇವಳಿಗೇನು ಅರ್ಥ ಆಯ್ತೋ ಏನೋ ಗೊತ್ತಿಲ್ಲ, ಇಬ್ಬರೂ ಜಗಳ ಆಡ್ಕೊಂಡಿದ್ರು. ಇವರಿಬ್ರು ಜಗಳ ನೋಡೋಷ್ಟೊತ್ತಿಗೆ ನಮ್ಮ ಅಕ್ಕ ಬರ್ತೀನಿ ಅಂದಿದ್ದರಿಂದ ಅವಳನ್ನ ಕರ್ಕೊಂಡೋಗಿ ಬರೋಣ ಅಂತ ಅವ್ರ ಮನೆ ಕಡೆಗೆ ಹೊರಟೆ. ಅಲ್ಲಿ ನೋಡಿದ್ರೆ ಮಳೆ ಬರೋ ಥರ ಆಗಿತ್ತು. ಅಂದರೂ ನಮ್ಮ ಅಕ್ಕ ಪಾಪ ಎಗ್ ಬಿರಿಯಾನಿ ಮಾಡಿಬಿಟ್ಟು ನನಗೋಸ್ಕರ ಪಾರ್ಸಲ್ ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಇನ್ನೇನು ಮನೆಗೆ ಹೋಗೋ ಅಷ್ಟೊತ್ತಿಗೆ ಬಾಯಲ್ಲಿ ಎಳಿದ ಬೆನ್ನಿಗೆ ಮೂಲ ಅನ್ನೋಂಗೆ ಜೋರು ಮಳೆ ಶುರುವಾಗೋಯ್ತು. ಗಾಡಿ ಸೈಡಿಗೆ ಹಾಕದೆ ಮಳೆಯಲ್ಲೇ ನೆಂದ್ಕೊಂಡು ಹಾಗೆ ಒಂದು ರೈಡ್ ಥರ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಬಂದು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಜಾಸ್ತಿ ಗಾಸಿಪ್ ಮಾಡಿಕೊಂಡು ವಾಪಸ್ ಹೊಡೋನ್ ಬಿಡೋಕ್ಕೆ ಅಂತ ಹೊರಟೆ. ಆದರೆ ಆವಾಗ ವೆದರ್ ಮಾತ್ರ ಸಖತ್ತಾಗಿತ್ತು. ಗ್ರೀನ್ರಿ ಮಧ್ಯ ರೈಡ್ ಮಾಡೋದೊಂಥರ ಚೆನ್ನಾಗಿತ್ತು. ಅವಳನ್ನ ಅವ್ರ ಮನೆಗೆ ಬಿಟ್ಟು ವಾಪಸ್ ಬರೋಷ್ಟೊತ್ತಿಗೆ ನಮ್ಮ ಪುಣ್ಯ ಮೇಡಮ್ ಅವರು ಈ ಥರ ರೆಡಿಯಾಗಿ ಆಟ ಆಡ್ತಾ ಇದ್ರು. ಅಂದರೂ ಮನೇಲಿ ಒಂದು ಪಾಪು ಇದ್ದಾಗ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ ಅನಿಸುತ್ತೆ. ಈಗ ಅಂದ್ಕೊಂಡು ತಲೆಗೆ ಎಗ್ಗಾದರೂ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಎಗ್ ವೈಟ್ನ ತೊಗೊಂಡೆ. ಏನೇ ಮಾಡಿದ್ರು ಆ ಎಲ್ಲೋ ಯಾಕೆ ಬಂದೇ ಬಿಡ್ತು. ಮುಟ್ಟಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೂ ಉದುರುತ್ತಿರೋ ಕೂದಲಿಗೋಸ್ಕರ ಟ್ರೈ ಮಾಡಲೇಬೇಕು ಅಂತ ಅಂದ್ಕೊಂಡು ಕಷ್ಟಪಟ್ಕೊಂಡು ಅಪ್ಲೈ ಮಾಡಿಕೊಂಡೆ. ಏನು ಅಪ್ಲೈ ಮಾಡಿದ್ರೆ ಏನು ಬಂತು. ಆಚೆ ಇದ್ದಾಗ ಆಚೆ ಫುಡ್ನ ಕಂಟ್ರೋಲ್ ಮಾಡೋಕ್ಕಂತೂ ಆಗಲ್ಲ. ಅಂದ್ರೂ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡು ಫುಲ್ ಎಗ್ನ ಅಪ್ಲೈ ಮಾಡಿಕೊಂಡೆ. ಅದಾದಮೇಲೆ ಸ್ನಾನ ಮುಗಿಸ್ಕೊಂಡು ನಮ್ಮಮ್ಮನ ಹತ್ರ ನಾಳೆ ಏನೇನು ಕೆಲಸ ಇದೆ, ಎಲ್ಲಾದರೂ ಆಚೆ ಹೋಗಿದ್ದಿದೆಯಾ ಅಂತ ಎಲ್ಲ ಕೇಳಿಕೊಂಡು ಯೂಶಲಿ ನಾನು ಸಂಜೆ ಮಾಡೋವಂಥ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ